ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ನಾವು ರಾಜಕಾರಣಿಗಳ ರದ್ದಾಂತಗಳು ಅಥವಾ ಅಧಿಕಾರಿಗಳ ಅಧಿಕಾರಶಾಹಿಗಳ ಅಥವಾ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದಷ್ಟು ರದ್ದಾಂತಗಳು ತಕರಾರುಗಳೆಲ್ಲ ಆಗೋದು ನೋಡ್ತೇವೆ. ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಗೌರವಯುತವಾಗಿ ಅಥವಾ ಸೌಮ್ಯವಾಗಿ ನಡೆದುಕೊಳ್ಳುವಂಥ ನ್ಯಾಯಾಧೀಶರುಗಳೇ ಈ ರೀತಿಯ ಒಂದು ತಕರಾರು ಅಥವಾ ರದ್ದಾಂತಕ್ಕೆ ಕಾರಣರಾದರೆ ಏನಾಗಬಹುದು? ಅದು ಕೂಡ ಏನು ರದ್ದಾಂತ? ಗಣರಾಜ್ಯೋತ್ಸವದ ದಿವಸ ಧ್ವಜಾರೋಹಣ ಮಾಡಬೇಕಂತಂದರೆ ಅಂಬೇಡ್ಕರ್ ಅವರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋವನ್ನು, ಭಾವಚಿತ್ರವನ್ನು ಅಲ್ಲಿ ಇರಿಸಬಾರದು. ಫೋಟೋವನ್ನು ಅಲ್ಲಿಂದ ತೆಗೆದರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೇನೆ ಅಂತ ರಾಯಚೂರು ಜಿಲ್ಲಾ ನ್ಯಾಯಾಧೀಶರು ಏನು ತಕರಾರು ಮಾಡ್ತಾರೆ. ಕೊನೆಗೆ ಅಲ್ಲಿಂದ ಅಂಬೇಡ್ಕರ್ ಅವರ ಫೋಟೋವನ್ನು ತೆಗೆಸಲಾಗತ್ತೆ. ಸೊ ಇದು ಜನವರಿ 26 ದಿವಸ ನಡೆದಿರುವಂಥ ಘಟನೆ ಕರ್ನಾಟಕದ ರಾಯಚೂರಿನಲ್ಲಿ. ನಾನು ಈ ವಿಚಾರವಾಗಿ ಇವತ್ತು ಮಾತಾಡಲಿಕ್ಕಿದ್ದೇವೆ. ಯಾಕೆ, ಏನು, ಎತ್ತ, ಯಾವ ಕಾರಣಕ್ಕಾಗಿ, ಯಾವ ಹಿನ್ನೆಲೆಯ ಒಳಗಡೆ ಈ ಎಲ್ಲ ಘಟನೆಗಳು ನಡೆಯಿತು ಅಂತ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಮಂಗಳೂರಿನ ಹಿರಿಯ ವಕೀಲರಾಗಿರುವಂಥ SP ಚಂಗಪ್ಪ ಅವರಿದ್ದಾರೆ. ನಾನು SP ಚಂಗಪ್ಪ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಚಂಗಪ್ಪ ನಮಸ್ಕಾರ. SP ಚಂಗಪ್ಪ ಅವರು ಮಂಗಳೂರಿನ ಹಿರಿಯ ವಕೀಲರು, ಜೊತೆಗೆ ಈ ಹಿಂದೆ ಮಂಗಳೂರಿನ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದವರು ಕೂಡ, ಜೊತೆಗೆ ವಕೀಲರ ಸಂಘಟನೆಯಲ್ಲಿ ಇವತ್ತಿಗೆ ಕೂಡ ತೊಡಗಿಸಿಕೊಂಡಿರೋರು ತನ್ನನ್ನು. ನೀವು ವೀಕ್ಷಕರೇ, ನಾವು ಮಾತಾಡ್ತಾ ಇರುವಂತೆ ಈ TV ಪರದೆಯಲ್ಲಿ ವಿಡಿಯೋ ಬರ್ತಾ ಇದೆ. ಇದು ಜನವರಿ 26 ದಿವಸ ರಾಯಚೂರಿನ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ನಡೆದಂಥ ಇದು ಘಟನೆ. ಇಲ್ಲಿ ನೀವು ನೋಡ್ತಾ ಹೋಗಿ ಅಂಬೇಡ್ಕರ್ ಅವರದು ಮತ್ತು ಮಹಾತ್ಮ ಗಾಂಧೀಜಿಯವರ ಫೋಟೋ ಇರುತ್ತೆ. ಇನ್ನೇನು ಸಭೆ ಅಧಿಕೃತವಾಗಿ ನಡೆಯುತ್ತೆ ಅನ್ನುವ ಸಂದರ್ಭದಲ್ಲಿ ಅಲ್ಲಿ ತಕರಾರು ಆರಂಭವಾಗುತ್ತೆ. ನೀವು ನೋಡ್ತಾ ಹೋಗಿ ವಿಜುವಲನ್ನು. ఎవరికి బేకలేదు వాళ్ళు తీసారే, ఎవరికి బేకుంటే వాళ్ళు పెడతారు. నిమ్మడి వద్దరా చేసుకోక మరి పోతే మరి మాట్లాడింది. రైట్ రైట్ ವರದಿ ಮಾಡ್ರಪ್ಪ ಎಲ್ಲ. ಯಾಕಂದ್ರೆ ಸರ್ಕಾರ ಡಿಸಿ ಮೇಲೆ ಒಂದು ಇದು
ರಾಯಚೂರು ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ನಡೆದಿರುವಂಥ ಘಟನೆ ಇದು. ನಾನು ಮೊದಲಾಗಿ ಇದು ಚಂಗಪುರೆ ನಿಮ್ಮ ಹತ್ರ ಮೊದಲಾಗಿ ಕೇಳಲಿಕ್ಕೆ ಇಷ್ಟಪಡುವಂಥದ್ದು, ನ್ಯಾಯಾಲಯದ ಸಂಕೀರ್ಣದಲ್ಲಿ ನಡೆದ ಘಟನೆ, ನ್ಯಾಯಾಧೀಶರೇ ಇಲ್ಲಿ ಪ್ರಮುಖ ಏನು ತಕರಾರು ಎತ್ತಿದ ವ್ಯಕ್ತಿ. ನಾವು ಇಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಮಾಧ್ಯಮದಲ್ಲಿ ಮಾತನಾಡಬಹುದಾ? ನ್ಯಾಯಾಧೀಶರಿಂದ ಉಂಟಾಗಿರುವಂಥ ತಕರಾರು ನಾವು ಮಾಧ್ಯಮದಲ್ಲಿ ಮಾತನಾಡಬಹುದಾ? ಮಾತನಾಡೋದು ಯಾವುದೇ ಅಭ್ಯಂತರ ಇಲ್ಲ. ಒಬ್ಬ ದೇಶದ ಸಂವಿಧಾನ ಶಿಲ್ಪಿ, ಅವನಿಗೆ ಯಾರು ಅವಮಾನ ಮಾಡಿದ್ರು ಅವಮಾನವೇ. ನ್ಯಾಯಾಧೀಶರಾಗಿರ್ಬೋದು, ನ್ಯಾಯವಾದಿ ಆಗಿರ್ಬೋದು, ಯಾವುದೇ ಜನಪ್ರತಿನಿಧಿ ಆಗಿದ್ರು ಕೂಡ ಈ ದೇಶದ ಒಬ್ಬ ಸಂವಿಧಾನ ಶಿಲ್ಪಿಗೆ ಮಾಡಿದಂಥ ದೊಡ್ಡ ಅವಮಾನ ಇದ್ದು ಚರ್ಚೆ ಮಾಡಬಹುದು, ನಾವು ಚರ್ಚೆ ಮಾಡಬಹುದು. ಎಸ್, ಖಂಡಿತ. ಈಗ ಒಬ್ಬ ಹಿರಿಯ ವಕೀಲರಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ರೀತಿಯಾಗಿ ಒಂದು ನ್ಯಾಯಾಲಯದ ಸಂಕೀರ್ಣದಲ್ಲಿ ನಡೆಯುವಂಥ ಕಾರ್ಯಕ್ರಮ, ಅಧಿಕೃತವಾದಂಥ ಕಾರ್ಯಕ್ರಮ ಅಥವಾ ಸಾರ್ವಜನಿಕ ನೆಲೆಯ ಒಂದು ಸಾರ್ವಜನಿಕ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು, ನಡೆಯುವಂಥ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ನೀವು ಹೇಳಿದಾಗೆ ಸಂವಿಧಾನದ ಶಿಲ್ಪಿ, ನಾವೆಲ್ಲರೂ ಒಪ್ಪಿಕೊಂಡ ಹಾಗೆ ಅವರ ಫೋಟೋವನ್ನು ತೆಗೆಯಲೇಬೇಕು ಅಂತ ಹೇಳುವಂಥದ್ದು. ಮತ್ತು ಅಲ್ಲಿ ಅವರು ಕೊಟ್ಟಿರುವಂಥ ವಿವರಣೆಗಳು, ಅದು ಸರ್ಕಾರದೇನು ಪ್ರೋಟೋಕಾಲ್ ಅಲ್ಲ, ಅಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ಇರಿಸಬೇಕು ಅಂತ ಆದೇಶನೂ ಇಲ್ಲ, ಹಾಗಾಗಿ ನಾನು ತೆಗೆಸ್ತಾ ಇದ್ದೇನೆ, ತೆಗಿಬೇಕು ಅಂತ ಹೇಳುವಂಥದ್ದು ಇದು ಎಷ್ಟರ ಮಟ್ಟಿಗೆ ನ್ಯಾಯ? ನೋಡಿ, ಪ್ರಪ್ರಥಮವಾಗಿ ಈ ರಾಯಚೂರು ಜಿಲ್ಲಾ ಸತ್ರ ನ್ಯಾಯಾಧೀಶರ ಈ ನಡೆ ಅಂತ ಹೇಳುವುದಿಲ್ಲ ನಾನು, ದುರ್ನಡತೆ ಅತ್ಯಂತ ಖಂಡನೀಯ. ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲೇಬೇಕು ಸರ್ಕಾರ ಅಂದ್ರೆ ನಮ್ಮ ಜುಡಿಷಿಯರಿ ತಗೊಳ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ಮಂಗಳೂರು ವಕೀಲರ ಸಂಘದ ಅಧ್ಯಕ್ಷನಾಗಿ 4 ಅವಧಿಗಿದ್ದವ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ, ಬೇರೆ ಕಾನೂನಿಗೆ ಸಂಬಂಧಪಟ್ಟದೇ ಆಗ್ಲಿ, ಬೇರೆ ಯಾವುದೇ ಕಾರ್ಯಕ್ರಮ ಆಗ್ಲಿ, ಒಂದು ಕಡೆ ಗಾಂಧೀಜಿ ಭಾವಚಿತ್ರ, ಮತ್ತೊಂದು ಕಡೆ ಅಂಬೇಡ್ಕರ್ ಭಾವಚಿತ್ರವನ್ನೇ ಇರಿಸಿ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ, ವಿಶೇಷವಾಗಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಈ ನ್ಯಾಯಾಂಗ ಮಾತ್ರ ಅಲ್ಲ, ಈ 3 ಸಮಾಜದ ಪಿಲ್ಲರ್ಗಳಿಗೆ ಮೂಲವಾದಂತಹ ಗ್ರಂಥ ನಮ್ಮ ಸಂವಿಧಾನ. ಮುಸಲ್ಮಾನರಿಗೆ ಕುರಾನ್ ಇರ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಇರ್ಬೋದು, ಮತ್ತೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇರ್ಬೋದು. ಸಮಸ್ತ ಭಾರತೀಯರಿಗೆ ಇರುವಂತಹ ಒಂದು ಗ್ರಂಥ ಅಂತ ಹೇಳಿದ್ರೆ ಅದು ಸಂವಿಧಾನ. ಇಡೀ ನಮ್ಮ ದೇಶದಲ್ಲಿ 3000ಕ್ಕೂ ಹೆಚ್ಚು ಕಾನೂನುಗಳಿದೆ. ಎಲ್ಲಾ ಕಾನೂನುಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯಾಚರಣೆ ಮಾಡುವಂಥದ್ದು. ಅಂದ್ರೆ ಸಂವಿಧಾನಕ್ಕೆ ಸ್ವಲ್ಪವಾದ್ರೂ ವಿರೋಧ ಆಗಿದ್ರು ಕೂಡ ಅಂತ ಕಾನೂನುಗಳನ್ನ ಅಲ್ಟ್ರಾ ವೈರಸ್ ಅಂತ ಸ್ಟ್ರಕ್ ಡೌನ್ ಮಾಡ್ತಾರೆ. ಸೊ ಸಂವಿಧಾನಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕು. ಈ ದೇಶಕ್ಕೆ ಒಂದು ನಮ್ಮ ಸಂವಿಧಾನ ಇದೆಯಲ್ಲ, ಒನ್ ಆಫ್ ದ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂಡ್ ಲಾರ್ಜೆಸ್ಟ್ ಡೆಮೋಕ್ರಸಿಯ ಲೆಂಥಿಯೆಸ್ಟ್ ಕಾನ್ಸ್ಟಿಟ್ಯೂಷನ್. ಇಡೀ ಪ್ರಪಂಚದಲ್ಲೇ ಒಂದು ಹೆಗ್ಗಳಿಕೆಯನ್ನು ಪಡೆದಂತ ಒಂದು ಕಾನ್ಸ್ಟಿಟ್ಯೂಷನ್. ಎಸ್, ಇಲ್ಲಿ ನೀವು ಆರಂಭದಲ್ಲಿ ಹೇಳಿದ ಮಾತು ಅಂದ್ರೆ, ನೀವು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಾಗ ಕೂಡ ನೀವು ನ್ಯಾಯಾಲಯದ ಆವರಣದಲ್ಲಿ ನಡೆಸುವಂಥ ಕಾರ್ಯಕ್ರಮ, ನಿಮ್ಮ ಬಾರ್ ಅಸೋಸಿಯೇಷನ್ ಅಥವಾ ಬೇರೆ ಬೇರೆ ವಕೀಲರ ಸಂಘಗಳ ಇದೆ, ನೀವು ಮಾಡುವಂಥ ಕಾರ್ಯಕ್ರಮಗಳಲ್ಲಿ ನೀವು ಅಂಬೇಡ್ಕರ್ ಅವರ ಫೋಟೋವನ್ನು ಇರಿಸಿರ್ತೀರಿ, ಗಾಂಧೀಜಿಯವರ ಫೋಟೋ ಕೂಡ ಇರುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಇವತ್ತು ಏನು ರಾಯಚೂರಿನಲ್ಲಿ ನಡೆದಂಥ ಈ ಒಂದು ಘಟನೆ ತುಂಬ ಖಂಡನೀಯವಾದಂಥ ವಿಚಾರವಂತ ಹೇಳುವಂಥದ್ದು. ಎಸ್, ಮಾಧ್ಯಮದಲ್ಲಿ ಕೂಡ, ಪತ್ರಿಕೆಯಲ್ಲಿ ಕೂಡ ಈ ಬಗ್ಗೆ ಬಂದಿರುವಂಥ ವರದಿ ಒಂದು ಸಾಲನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ರಾಯಚೂರಿನ ಜಿಲ್ಲಾ ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆದರೆ ಮಾತ್ರವೇ ಧ್ವಜಾರೋಹಣ ನಾನು ನೆರವೇರಿಸ್ತೇನೆ ಎಂದು ಪಟ್ಟು ಹಿಡಿದು ಅಂಬೇಡ್ಕರ್ ಫೋಟೋ ಅನ್ನು ಅಲ್ಲಿಂದ ಸ್ಥಳಾಂತರಿಸಿ ಆ ಉದ್ದಟತನ ಮರದಿದ್ದು, ಇದಕ್ಕೆ ರಾಜ್ಯಾದ್ಯಂತ ತೀವ್ರವಾದ ಪ್ರತಿಭಟನೆ ವ್ಯಕ್ತವಾಗಿದೆ. ರಾಜ್ಯದ ವಿವಿಧೆಡೆಯಲ್ಲಿ ಇದರ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇದ್ದು, ವಿವಿಧ ಸಂಘಟನೆಗಳು ಗುರುವಾರ ಅಂದ್ರೆ ಇವತ್ತು ರಾಯಚೂರು ಬಂದ್ಗೆ ಕೂಡ ಕರೆ ಕೊಟ್ಟಿರುವಂಥದ್ದು. ಎಸ್, ಆಮೇಲೆ ರಾಯಚೂರಿನ ವಕೀಲರು ಮಾರಪ್ಪ ಅವರು, ಹಿರಿಯ ವಕೀಲರು ಮಾರಪ್ಪ ಅವರು ಕೂಡ ಈ ಬಗ್ಗೆ ಮಾತಾಡಿರುವಂಥದ್ದು. ಎಲ್ಲಾ ಕಡೆಗಳಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಇಟ್ಟು ಗಣರಾಜ್ಯೋತ್ಸವ ಆಚರಣೆ ಮಾಡಲಾಗ್ತದೆ. ಆದರೆ ರಾಯಚೂರಿನಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವರು ಸರ್ಕಾರದ ಆದೇಶವಿಲ್ಲ ಎಂಬ ನೆಪದಲ್ಲಿ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದನ್ನು ಸಹಿಸಲು ಸಾಧ್ಯವಿಲ್ಲ ಅಂತ ಅವರು ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಚಂಗಪ್ಪರ, ಈ ನಡುವೆ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂತ ನಂಜುಂಡಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ತೆ. ಎಸ್, ಇದು ನಂಜುಂಡಪ್ಪ ಅವರು, ನೀವು ಬಹುಶಃ ಕಳೆದ 25-30 ವರ್ಷಗಳಿಂದ ಬೆಂಗಳೂರಿನಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ನಾನು ಹೇಳೋ ಪ್ರಕಾರ ಒಂದು 3 ದಶಕ ಹೌದು, ಅಥವಾ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ. ನೀವು ವಿಧಾನಸೌಧ, ವಿಧಾನ ಪರಿಷತ್, ಜೊತೆಗೆ ಹೈಕೋರ್ಟ್,
ಜೊತೆಗೆ ಬೇರೆ ಎಲ್ಲ ಏನು ಸರ್ಕಾರದ ಇಲಾಖೆಗಳು ಅಥವಾ ಸಾರ್ವಜನಿಕ ಇಲಾಖೆಗಳಲ್ಲೆಲ್ಲ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನು ವರದಿ ಮಾಡಿರ್ತೀರಿ, ನೋಡಿರ್ತೀರಿ, ಭಾಗವಹಿಸಿರ್ತೀರಿ. ಎಲ್ಲಾದರೂ ಅಂಬೇಡ್ಕರ್ ಫೋಟೋ ಇರಿಸಬಾರದು ಅಂತ ಯಾರಾದ್ರೆ ಹೊತ್ತಾದ್ರೂ ಹೇಳಿದ್ದನ್ನು ಕೇಳಿದ್ದನ್ನು ನೋಡಿದ್ದೀರಾ ಸರ್? ಇಲ್ಲ ಸರ್, ಇದೊಂದು ರೀತಿ ನಂಗೆ ಆಶ್ಚರ್ಯ. ಜಿಲ್ಲಾ ಸತ್ರ ನ್ಯಾಯಾಧೀಶರು ಈ ರೀತಿ ಹೇಳ್ತಾರೆ ಅಂತ ಅದ್ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಸುಮಾರು 45 ವರ್ಷಗಳಿಂದ ನಾನು ಅಂದ್ರೆ ನನ್ನ ಅಧ್ಯಯನ 1ನೇ ತರಗತಿಯಿಂದ ಆರಂಭ ಆದ ಈ ಹಂತದವರೆಗೆ ಎಲ್ಲಾ ರಾಷ್ಟ್ರ ನಿರ್ಮಾಪಕರ ಭಾವಚಿತ್ರಗಳನ್ನ ಇಟ್ಟಿರುವಂತಹ ಮತ್ತೆ ಯಾವುದೇ ರಾಷ್ಟ್ರೀಯ ಹಬ್ಬ, ರಾಷ್ಟ್ರೀಯ ಉತ್ಸವ ಮತ್ತೆ ರಾಷ್ಟ್ರೀಯ ಮಹೋತ್ಸವಗಳಲ್ಲಿ ನಮ್ಮ ರಾಷ್ಟ್ರ ನಿರ್ಮಾಪಕರ ಒಂದು ಭಾವಚಿತ್ರವನ್ನ ಇಟ್ಟು ಅವರ ಪ್ರಗಾನ ಮಾಡ್ತಾ ಅವರ ಸಾಧನೆಗಳು, ಅವರು ದೇಶಕ್ಕೆ ನಮ್ ಕೊಟ್ಟಂತ ಕೊಡುಗೆ, ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಜಗತ್ತಿನ ಸರ್ವಶ್ರೇಷ್ಠ ಪಂಡಿತ ಅಂತ ಕರೀತಾರೆ ಅವ್ರಿಗೆ. ಆಯ್ತಾ ಅಂತ ಅವ್ರಿಗೆ ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಅವ್ರಿಗಿರುವಂತ ಮಾನ್ಯತೆ, ಅವ್ರ ಬಗ್ಗೆ ನಡೀತಾ ಇರೋ ಅಧ್ಯಯನ ಪೀಠಗಳು, ಅವರು ಪ್ರತಿಯೊಂದು ಶಬ್ದವನ್ನ, ಪ್ರತಿಯೊಂದು ವಾಕ್ಯವನ್ನ ಅವರು ಸಂವಿಧಾನ ರಚನೆಯಲ್ಲಿ ಒಂದು ಅಂತಿಮ ಸ್ಪರ್ಶ ನೀಡಿರುವಂತದ್ದು ಇದೆಯಲ್ಲ, ಜಗತ್ತಿನ ಬೇರೆ ಯಾವುದೇ ಸಂವಿಧಾನನೂ ಕೂಡ ನಮ್ಮಷ್ಟು ಬಲಿಷ್ಠವಾದ, ನಮ್ಮಷ್ಟು ಶ್ರೇಷ್ಠವಾದ, ನಮ್ಮಷ್ಟು ವೈಶಿಷ್ಟ್ಯವಾದ, ನಮ್ಮಷ್ಟು ವಿಭಿನ್ನವಾದ, ವಿಶೇಷವಾದ ಸಂವಿಧಾನ ಬೇರೆ ಎಲ್ಲೂ ನಾವು ನೋಡಕ್ ಸಾಧ್ಯ ಇಲ್ಲ. ಅಂತ ಅದ್ಭುತವಾದ ಸಂವಿಧಾನವನ್ನ ನಮ್ಮ ಸಂವಿಧಾನ ರಚನಾ ಸಮಿತಿ ಕಟ್ಕೊಟ್ಟಿದೆ. ಅದು ಅಂಬೇಡ್ಕರ್ ಅವರೊಬ್ಬರೇ ಅಲ್ಲ, ಆ ಇಡೀ ಸಂವಿಧಾನ ರಚನೆಯ ಒಂದು ಎಲ್ಲಾ ಸದಸ್ಯರ ಕೊಡುಗೆನೂ ಕೂಡ ಅದರಲ್ಲಿದೆ. ಇವರು ಅದರ ಮುಖ್ಯಸ್ಥರಾಗಿ ಎಲ್ಲಾ ದೇಶಗಳ ಸಂವಿಧಾನವನ್ನ, ಎಲ್ಲಾ ದೇಶಗಳ ಕಾನೂನನ್ನ ಅವರು ಕರತಾಳ ಮೂಲಕವಾಗಿ ಅವರು ಅಧ್ಯಯನ ಮಾಡಿ ಅರಗಿಸ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿಗೆ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಅಂದ್ರೆ ನಮ್ಮ ಹಿಂದುಳಿದಿರುವಂತ ದೇಶ, ಹಿಂದುಳಿದಿರೋ ರಾಷ್ಟ್ರವನ್ನ ಯಾವ ರೀತಿ ಮುನ್ನಡೆಗೆ ತರಬೇಕು, ಸಮಾನತೆ, ಈ ಭ್ರಾತೃತ್ವ, ಎಲ್ಲಾ ಸಂದೇಶಗಳು ನಮ್ಗೆಲ್ಲ ಜೀವನದಲ್ಲಿ ಆಸುವಕ್ಕಾಗ್ಬಿಟ್ಟಿದಾವೆ. ಆ ನಮ್ಮ ಸಂವಿಧಾನದ ಪೀಠಿಕೆನೆ ನಮ್ಗೆ ಒಂದು ಇಡೀ ದೇಶದ ಒಂದು ನಮ್ ಬೆಳವಣಿಗೆ, ನಮ್ ದೇಶದ ಒಂದು ವೈವಿಧ್ಯತೆಯನ್ನ ಸಾರುತ್ತೆ. ಇಷ್ಟು ಅದ್ಭುತವಾದ ಸಂವಿಧಾನವನ್ನ ಕಟ್ಕೊಂಡಿರುವಂತದ್ದು. ಈ ಸಂವಿಧಾನದ ಆಧಾರದ ಮೇಲೆ ನೋಡಿ, ಇಷ್ಟು ಸಂವಿಧಾನವನ್ನ ಬದಲಾವಣೆ ಮಾಡ್ಲಿಕ್ಕೆ, ಅಂದ್ರೆ ಒಂದು ಸಣ್ಣ ಒಂದು ಬದಲಾವಣೆ ಮಾಡ್ಲಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಅವಕಾಶ ಕೊಡ್ತಾ ಇಲ್ಲ. ಸಂವಿಧಾನದ ಮೂಲ ರಚನೆ ಯಾವುದೇ ಧಕ್ಕೆ ಆಗ್ಬಾರ್ದು ಅನ್ನುವಂಥದ್ದೇ ಸುಪ್ರೀಂ ಕೋರ್ಟ್ ಸಾಕಷ್ಟು ಆದೇಶಗಳು ಕೊಟ್ಟಿರುವಂತದ್ದು. ನಮ್ಮ ಹಿರಿಯ ವಕೀಲರ ಸಾಹೇಬರು ಇದರಲ್ಲಿ ಆಯ್ತಾ. ಸೊ ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಯಾವ ರೀತಿ ಹೇಳಿದ್ರೋ, ಇದಕ್ಕೆ ಯಾವ ಆದೇಶ ಇದೆಯೋ ಅವರು ಹೇಳುವಂತದ್ದು ಸರ್ಕಾರದ ಆದೇಶ ಇರಲಿಲ್ಲ. ಅಂಬೇಡ್ಕರ್ ಅವರ ಫೋಟೋವನ್ನು ಇರಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಸರ್ಕಾರದ ಆದೇಶ ಇಲ್ಲ ಅಂತ ಅವ್ರು ಇಂಟರ್ಪ್ರೇಟ್ ಮಾಡಿರಬಹುದು ಅಂತ ಅನ್ಕೊಂತೀನಿ ನಾನು. ಸರ್ಕಾರ ಆ ರೀತಿ ಆದೇಶ ಹೊರಡಿಸೋದಕ್ಕೆ ಸಾಧ್ಯ ಆಗತ್ತಾ? ಅಂಬೇಡ್ಕರ್ನ ಹೊರಗಿಟ್ಟು ಕಾರ್ಯಕ್ರಮ ಮಾಡಿ ಅಂತ. ಅಂಬೇಡ್ಕರ್ ಮತ್ತೆ ಗಾಂಧೀಜಿ ಇಬ್ಬರು ನಮ್ಮ ರಾಷ್ಟ್ರ ನಿರ್ಮಾಪಕರು. ಆ ಗಾಂಧೀಜಿಯವರ ಪ್ರಭಾವ ಇನ್ನು ಈಗಲ್ಲ, ಇನ್ನು ಶತಮಾನಗಳು ಕಳೆದ್ರು ಕೂಡ ಅವ್ರ ಪ್ರಭಾವ ಅಚ್ಚಳಿಯದೇ ಇರುತ್ತದು. ಇಡೀ ಜಗತ್ತು ಗಾಂಧೀಜಿಯನ್ನ ಒಪ್ಕೊಳ್ತಾ ಇದೆ ಆಯ್ತಾ. ಇಡೀ ಜಗತ್ತು, ನಮ್ಮ ಭಾರತೀಯರು ಒಪ್ಕೊಳ್ದೇ ಇರ್ಬೋದು ಬಹಳಷ್ಟು ಮಂದಿಗಳು, ಅವ್ರಿಗೆ ಟೀಕೆ ಮಾಡ್ಬೋದು, ಮಾಡ್ಲಿ. ಗಾಂಧೀಜಿಯವರ ಟೀಕೆಗೆ ಅರ್ಹರಬಹುದು, ಹೊಗಳಿಕೆಗೂ ಅರ್ಹರಬಹುದು. ಟೀಕಾತೀತ ವ್ಯಕ್ತಿ ಅನ್ನಲ್ಲ. ಅದೇ ರೀತಿ ಅಂಬೇಡ್ಕರ್ ಕೂಡ ಟೀಕಾತೀತ ವ್ಯಕ್ತಿ ಅಲ್ಲ. ಅವ್ರ ಬಗ್ಗೆನೂ ಟೀಕೆ ಮಾಡ್ಬೋದು, ವಿಮರ್ಶೆ ಮಾಡ್ಬೋದು. ಆ ಅಧಿಕಾರವನ್ನು ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ. ಟೀಕೆ ವಿಮರ್ಶೆ ಮಾಡುವಂತ ಅಧಿಕಾರವನ್ನು ಕೂಡ ಅಂಬೇಡ್ಕರ್ ಸಂವಿಧಾನ ನಮ್ಗೆ ಕೊಟ್ಟಿದೆ. ವಿಮರ್ಶೆ ಮಾಡುವಂತ ಅಧಿಕಾರ ನಮ್ಗಿದೆ. ಆದ್ರೆ ಅವರನ್ನ ದೂರ ಇಟ್ಟು ಒಂದು ಕಾರ್ಯಕ್ರಮ ಮಾಡುವಂತದ್ದು, ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆ ಮಾದರಿ ಆಗ್ಬೇಕು. ಎಲ್ಲಾ ಅಂಗಗಳು ಒಂದ್ ರೀತಿ ಕಲುಷಿತ ಆಗಿದಾವೆ. ಎಲ್ಲಾ ಅಂಗಗಳು ಅಂದ್ರೆ ರಾಜಕೀಯ ಒಂದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಮತ್ತೆ ಮಾಧ್ಯಮ ರಂಗನೂ ಕೂಡ ಕಲುಷಿತ ಆಗಿರೋ ಈ ಸಂದರ್ಭದಲ್ಲಿ ನಮ್ಮನ್ನ ರುಜು ಮಾರ್ಗದಲ್ಲಿ ನಡೆಸಬೇಕಾಗಿರುವಂತ ನ್ಯಾಯಾಂಗ ವ್ಯವಸ್ಥೆ, ಅದರಲ್ಲೂ ಪ್ರಮುಖವಾಗಿ ತಳಮಟ್ಟದ ನ್ಯಾಯಾಂಗ ವ್ಯವಸ್ಥೆ. ಹೌದು, ಸುಪ್ರೀಂ ಕೋರ್ಟ್ ಅಂತ ಒಂದು ಸರ್ವಶ್ರೇಷ್ಠ ನ್ಯಾಯಾಲಯದಲ್ಲಿ ಸಂವಿಧಾನ ಪೀಠಗಳು ಮತ್ತೆ ಬೇರೆ ಬೇರೆ ಪೀಠಗಳು ಈ ರೀತಿಯ ಸಾಕಷ್ಟು ಗೊಂದಲಗಳಿಗೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಆಗ್ತಾ ಇದೆ. ಆ ಪ್ರಯತ್ನಗಳು ನಡೀತಾ ಇದೆ. ಆದ್ರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ಈ ಒಂದು ವಿಚಾರಗಳಲ್ಲಿ, ರಾಷ್ಟ್ರ ನಿರ್ಮಾಪಕರ ವಿಚಾರಗಳಲ್ಲಿ ತಾರತಮ್ಯ ಮಾಡೋದು ನಿಜಕ್ಕೂ ಒಂದ್ ರೀತಿ ಅಕ್ಷಮ್ಯ.
ಅದನ್ನ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋದಕ್ಕೆ ಅದನ್ನ ಆ ರೀತಿ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಎಸ್ ಸರ್. ಯಾಕೆ ಅಂತಂದ್ರೆ ಎಸ್. ರಾಷ್ಟ್ರ ನಿರ್ಮಾಪಕರ ಬಗ್ಗೆ ರಾಷ್ಟ್ರಾಭಿಮಾನ ಮೂಡಿಸ್ಬೇಕಾಗಿರುವಂತವ್ರು ಅವರು. ನಮ್ಮ ಸಂವಿಧಾನದ ಅಡಿಯಲ್ಲೇ ಕಾನೂನು ವ್ಯವಸ್ಥೆ ಇರುವಂತದ್ದು. ಪ್ರತಿಯೊಂದು ಇದನ್ನು ಕೂಡ ಸಂವಿಧಾನವನ್ನು ಎತ್ತಿ ಹಿಡಿಯುವಂತ ಕೆಲಸ ಮಾಡ್ಬೇಕಾಗಿರುವಂತದ್ದು ನ್ಯಾಯಾಂಗ ವ್ಯವಸ್ಥೆ. ಇಂತಹ ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗವನ್ನು ಕೂಡ ದಾರಿ ತೋರ್ಬೇಕದಕ್ಕೆ, ಕಾರ್ಯಾಂಗಕ್ಕೂ ಕೂಡ ದಾರಿ ತೋರ್ಬೇಕು. ಎಂತ ಅತ್ಯುತ್ತಮ ಆದೇಶಗಳು, ತೀರ್ಪುಗಳು ಬರ್ತಾ ಇದಾವೆ. ಕಾರ್ಯಾಂಗ ಮತ್ತ ನ್ಯಾಯಾಂಗ ದಾರಿ ತೋರುತ್ತೆ. ಆಯ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುವಂತಹ ಜಿಲ್ಲಾ ಸತ್ರ ನ್ಯಾಯಾಧೀಶರ ಒಂದು ಇದು ವರ್ತನೆ ನಿಜಕ್ಕೂ ಇದು ಸಮರ್ಥನೀಯ ಅಲ್ಲ. ಇದು ಒಂದು ನಿಜಕ್ಕೂ ಏನಂತಂದ್ರೆ ಈ ನಮ್ಮ ಒಂದು ವಿಭಜಕ ಶಕ್ತಿಗಳಿಗೆ ಎಲ್ಲೋ ಒಂದ್ ಕಡೆ ಅವಕಾಶ ಮಾಡ್ಕೊಟ್ಟಂಗಾಗತ್ತೆ. ನಮ್ಮ ಒಂದು ದೇಶದ ಐಕ್ಯತೆ, ದೇಶದ ಸಮಗ್ರತೆ, ದೇಶದ ಸಾರ್ವಭೌಮತೆಗೆ ಇದು ಎಲ್ಲೋ ಒಂದ್ ರೀತಿ ಧಕ್ಕೆ ತರುವಂತ ಒಂದು ವರ್ತನೆ ಅಂತ ನಂಗನ್ಸುತ್ತೆ. ಯಾಕೆ ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ ಅಂತಂದ್ರೆ ಜಿಲ್ಲಾ ಸತ್ರ ನ್ಯಾಯಾಧೀಶರಲ್ಲ, ಅವರು ಕೂಡ ಒಂದ್ ಭಾಗ. ಆದ್ರೆ ನಮ್ಮ ಸಂವಿಧಾನವನ್ನ ಎತ್ತಿ ಹಿಡಿಬೇಕಾದಂತಹ, ಸಂವಿಧಾನವನ್ನ ಶ್ರೇಷ್ಠ ಪರಂಪರೆಯನ್ನ ಅವರು ಮುಂದುವರಿಸಬೇಕಾಗಿರುವಂತಹ ಸಾರಥಿಯಾಗಿ ಕೆಲಸ ಮಾಡ್ಬೇಕಾಗಿತ್ತು ಅವರು. ಈ ರೀತಿಯ ವರ್ತನೆ ಬಹಿರಂಗವಾಗಿ ತೋರ್ಪಡೆ ಮಾಡಿರುವಂತದ್ದು ನಿಜಕ್ಕೂ ಇದು ನಮ್ಮೆಲ್ಲರಿಗೂ ಘಾಸಿ ಉಂಟು ಮಾಡಿದೆ. ನಮ್ಮ ಮನಸ್ಸಿಗೆ ಎಲ್ರಿಗೂ ಆಘಾತ ಆಗಿದೆ. ಈ ನೋಡಿ, ನೀವು ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಇವರಲ್ಲಿ ಯಾರು ಶ್ರೇಷ್ಠರು, ಯಾರು ಸ್ವಲ್ಪ ಕಡಿಮೆ ಶ್ರೇಷ್ಠರು ಅಂತ ಇಲ್ಲಿ ಬರೋದೇ ಇಲ್ಲ. ಖಂಡಿತ ಇಬ್ರು ಸರ್ವಶ್ರೇಷ್ಠರು, ಇಬ್ರು ರಾಷ್ಟ್ರ ನಿರ್ಮಾಪಕರು, ಇಬ್ರಿಗೂ ಒಂದು ಭವಿಷ್ಯದ ದೃಷ್ಟಿಕೋನ ಇರುವಂತಹ ಮಹಾನ್ ನಾಯಕರು ಇವರಿಬ್ರು. ಇಂತಹ ಮಹಾನ್ ನಾಯಕರ ಒಂದು ವಿಚಾರದಲ್ಲಿ ನಾವು ಕ್ಷುಲ್ಲಕವಾಗಿ ವರ್ತನೆ ಮಾಡೋದಿದೆಯಲ್ಲ, ಇದು ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿರುವಂತ ವಿಚಾರ ಅನ್ಸುತ್ತೆ ತಾರಣ್ಣ. ಎಸ್ ಸರ್, ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಚಂಗಪ್ಪರೆ, ಈಗ ನೀವು ಒಂದು ಮಾತು ಹೇಳಿದರೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ. ನ್ಯಾಯಾಧೀಶರುಗಳ ಮೇಲೆ ಏನು ಕ್ರಮ ತಗೊಳ್ಳಿಕ್ಕಾಗತ್ತೆ? ನೋಡಿ, ಸಂವಿಧಾನದಲ್ಲಿ ಕೆಲವೊಂದು ಹಕ್ಕುಗಳನ್ನು ಕೊಡ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಸಂವಿಧಾನದಲ್ಲಿ ಇರುವಂಥದ್ದೇ ಮೊದಲು ಹಕ್ಕು. ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಬ್ರಹ್ಮಕುಮಾರಿಗಳನ್ನ ಅವರನ್ನ ಈ ಆಜಾದಿಕ್ಕಿ ಎಂತ ಅಮೃತೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ಮಾತನ್ನು ಹೇಳಿದರು ಅವರು, ಪ್ರಧಾನಿಯವರು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಷ್ಟು 75 ವರ್ಷದವರೆಗೆ ಎಲ್ಲ ಈ ದೇಶದ ಪ್ರಜೆಗಳು ಹಕ್ಕಿಗಾಗಿ ಹೋರಾಟ ಮಾಡಿದ್ದಾರೆ, ಫಂಡಮೆಂಟಲ್ ಡ್ಯೂಟೀಸ್ ಯಾರಿಗೂ ಗಮನ ಇಲ್ಲ ಅಂತೇಳಿ. ನಾನು ಆ ವಾದವನ್ನು ನಾನು ಅದನ್ನು ಒಪ್ಪೋದಿಲ್ಲ. ಆದ್ರೂ ಕೂಡ ಅವರ ಹೇಳಿದ ಸ್ಪಿರಿಟ್ ಅಲ್ಲಿ ತೆಗೆದುಕೊಂಡ್ರು ಕೂಡ ವಾಟ್ ಆರ್ ದ ಫಂಡಮೆಂಟಲ್ ಡ್ಯೂಟೀಸ್? ಈ ನಮಗೆ ಎಮರ್ಜೆನ್ಸಿ ಬಂದ ನಂತರ ಈ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಸೇರಿಸಿ ಈ ಮೂಲ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಮಾಡಲಾಯಿತು. ಆರ್ಟಿಕಲ್ 51A ಅದರ ಪ್ರಕಾರ 11 ಫಂಡಮೆಂಟಲ್ ಡ್ಯೂಟೀಸ್ ಇದೆ. ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರ ಗೀತೆಗೆ, ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಬಾರ್ದು, ಅವರನ್ನ ಶ್ರೇಷ್ಠ ಸ್ಥಾನದಲ್ಲಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ಒನ್ ಆಫ್ ದ ಫಂಡಮೆಂಟಲ್ ಡ್ಯೂಟಿ. ಈ ಡ್ಯೂಟಿಯನ್ನು ನಿರ್ವಹಿಸೋದ್ರಲ್ಲಿ ನ್ಯಾಯಾಧೀಶರೇ ಎಡವಿದ್ರೆ ಇನ್ನು ಸಮಾಜದ ಬೇರೆ ಪ್ರತಿನಿಧಿಗಳ ಪರಿಸ್ಥಿತಿ ಹಾಗೆ. ಜನಪ್ರತಿನಿಧಿಗಳು ಬಿಡಿ, ಇವರು ನ್ಯಾಯಾಧೀಶರು. ಈ ನ್ಯಾಯಾಂಗ ನಡೀತಿರುವುದೇ ಈ ಅಂಬೇಡ್ಕರ್ ಮತ್ತು ಅವರ ಸಹೋದ್ಯೋಗಿಗಳು ಮಾಡಿದಂಥ ಒಂದು ಶ್ರೇಷ್ಠವಾದ ಗ್ರಂಥ ಸಂವಿಧಾನದ ನೆಲೆಯಲ್ಲಿ. ಸೊ ಅಂತಹ ವ್ಯಕ್ತಿಯ ಈ ರೀತಿ ಇವರಿಗೆ ಅವಮಾನ ಮಾಡಿದರೆ ಮತ್ತೆ ಯಾರನ್ನು ನಾವು ಹೇಳಲಿಕ್ಕಾಗ್ತದೆ? ಇಂಥವ್ರ ಮೇಲೆ ಕ್ರಮ ಕೈಗೊಳ್ಳದೆ ಇನ್ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು? ಇದು ಬಹಳ ಮುಖ್ಯ. ಇದು ಬೇಲಿಯೇ ಹೊಲವನ್ನ ಮೇದಾಗ ಆಯ್ತು ಪರಿಸ್ಥಿತಿ. ಈಗ ವಕೀಲರೇ, ಈಗ ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ ಒಬ್ಬ ನ್ಯಾಯಾಧೀಶರ ಮೇಲೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೇನು ಅವಕಾಶಗಳು ಅಂತ. ನ್ಯಾಯಾಂಗದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜುಡಿಷರಿ ಇದೆ, ನಮ್ಮ ಹೈಯರ್ ಜುಡಿಷರಿ. ದೇ ಮಸ್ಟ್ ಮೇಕ್ ಎನ್ ಎನ್ಕ್ವೈರಿ ಅಂಡ್ ಟೇಕ್ ಆಕ್ಷನ್. ನಮ್ಮ ಹೈಯರ್ ಜುಡಿಷರಿ ಏನಿದೆ, ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿದ್ದಾರೆ, ಇದನ್ನು ಕೂಡಲೇ ಗಣನೆಗೆ ತೆಗೆದುಕೊಂಡು ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಇದು ವೈಲೇಷನ್ ಆಫ್ ಫಂಡಮೆಂಟಲ್ ಡ್ಯೂಟಿ ಬೈ ಎ ಜಡ್ಜ್. ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘನೆ ಮಾಡಿರುವ ಸಂಪೂರ್ಣ ಉಲ್ಲಂಘನೆ. ಮೂಲಭೂತ ಕರ್ತವ್ಯವನ್ನು ಅಡಾಪ್ಟ್ ಮಾಡಿದ್ದೇವೆ ನಾವು 51A ಆರ್ಟಿಕಲ್ ನಲ್ಲಿ. ಸೊ ಇಟ್ ಹ್ಯಾಸ್ ಬಿನ್ ವೈಲೇಟೆಡ್ ಬೈ ಎ ಜಡ್ಜ್, ನನ್ ಅದರ್ ದೇನ್ ಎ ಜಡ್ಜ್. ಯಾರು ಕಾಮನ್ ಮ್ಯಾನ್ ಆಗಿದ್ರು ಏನೋ ಪಾಪ ಅವನಿಗೆ ತಿಳುವಳಿಕೆಯ ಕೊರತೆ ಇರ್ಬೋದು ಅಂತ ಹೇಳ್ಬೋದಿತ್ತು. ಏನ್ ಪ್ರೋಟೋಕಾಲ್ ಇದು? ವೆದರ್ ದೇರ್ ಇಸ್ ಎ ಪ್ರೋಟೋಕಾಲ್, ಇಂಥದೇ ಇಂಥವರ ಫೋಟೋವನ್ನೇ ಹಾಕ್ಬೇಕು ಅಂತ ಪ್ರೋಟೋಕಾಲ್ ಇದೆಯಾ? ಗಾಂಧೀಜಿಯ ಫೋಟೋವನ್ನೇ ಹಾಕ್ಬೇಕು, ಬೇರೆ ಯಾರ್ದು ಹಾಕ್ಬಾರ್ದು ಅಂತ ಏನಾದ್ರು ಪ್ರೋಟೋಕಾಲ್ ಇದೆಯಾ?
ಇಲ್ಲ. ಈಗೆಲ್ಲ ಪ್ರೋಟೋಕಾಲ್ಗಳನ್ನು ಗಾಳಿಗೆ ತೂರ್ತಾ ಇರೋದು ದೇಶಾದ್ಯಂತ ನಾವು ಕಾಣ್ತಾ ಇದ್ದೇವೆ ಈಗ. ಎಲ್ಲ ಪ್ರೋಟೋಕಾಲ್ಗಳು, ನಾನು ಅದನ್ನು ಉಲ್ಲೇಖ ಮಾಡ್ಲಿಕ್ಕೆ ಮಾತಾಡಿದ್ರೆ ರಾಜ್ಯಕ್ಕೆ ಆಗ್ತದೆ, ರಾಜ್ಯಕ್ಕೆ ನಾನು ಮಾತನಾಡೋದಿಲ್ಲ, ವಸ್ತುನಿಷ್ಠೆಯಾಗಿ ನಾನು ಮಾತಾಡ್ತಾ ಇದ್ದೇನೆ. ಇದು ಫಂಡಮೆಂಟಲ್ ಡ್ಯೂಟಿಯ ಪ್ರಧಾನಮಂತ್ರಿಗಳು ಹೇಳಿದಾಗೆ ಫಂಡಮೆಂಟಲ್ ಡ್ಯೂಟೀಸಿಗೆ ಗೌರವ ಕೊಡೋದಿಲ್ಲ, ಯಾರು ಕೊಡ್ತಾ ಇಲ್ಲ. ಈ ನ್ಯಾಯಾಂಗದ ಮುಖ್ಯ ಧುರೀಣರೇ ಕೊಡ್ತಾ ಇಲ್ಲ. ಇದು ಬಹಳ ಖೇದಕರವಾದಂತ ಸಂಗತಿ. ಸೊ ಹಾಗಾಗಿ ನೀವು ಹೇಳೋ ಪ್ರಕಾರ ನ್ಯಾಯಾಧೀಶರುಗಳ ಮೇಲೆ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ. ಯಾರ ಮೇಲೆ ನೋಬಡಿ ಇಸ್ ಎಬೋ ಲಾ, ಯಾರು ಕಾನೂನಿಗಿಂತ ಮೇಲೆ ಯಾರು ಅಲ್ಲ. ನ್ಯಾಯಾಧೀಶರು ಇರ್ಬೋದು, ಯಾರು ಇರ್ಬೋದು. ನ್ಯಾಯಾಧೀಶರ ಮೇಲೆ ಕ್ರಮ ಕೈಗೊಂಡಂತೂ ಹಲವಾರು ಪ್ರಕರಣಗಳು, ಹಲವಾರು ನಿದರ್ಶನಗಳು ನಮ್ಮ ಮುಂದೆ ಇದೆ, ತಗೊಳ್ಳೇಬೇಕಾಗ್ತದೆ. ಈ ನಡುವೆ ನಮ್ಮ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್ ಮತ್ತು ಚಿಂತಕರಾಗಿರುವಂತಹ ಡಾಕ್ಟರ್ ಚಂದ್ರ ಪೂಜಾರಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಭಾವಚಿತ್ರ ಇದ್ದರೆ ನಾನು ಧ್ವಜಾರೋಹಣ ಮಾಡುವುದಿಲ್ಲ ಅಂತ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶರು ತಕರಾರು ತೆಗಿತಾರೆ. ಆಮೇಲೆ ಅಲ್ಲಿಂದ ಫೋಟೋವನ್ನು ಸ್ಥಳಾಂತರ ಮಾಡಲಾಗುತ್ತೆ. ಏನ್ ಹೇಳ್ತೀರಿ ಸರ್? ಈ ಘಟನೆಯನ್ನು ನಾವು ಪ್ರತ್ಯೇಕವಾಗಿ ನೋಡಿದರೆ ಇದಕ್ಕೊಂದು ಅರ್ಥ ಇದೆ. ಇದರ ಇದೇ ರೀತಿಯ ಬೇರೆ ಘಟನೆಗಳು ಸಾಕಷ್ಟು ನಡೀತಾ ಈಗ ಅದರ ಜೊತೆಗೆ ನೋಡಿದ್ರೆ ಮತ್ತೊಂದು ಅರ್ಥ ಇದೆ. ಒಂದು ಇದನ್ನು ಪ್ರತ್ಯೇಕವಾಗಿ ನೋಡಿದ್ರೆ ನನಗೆ ಏನ್ ಅನಿಸ್ತದೆ, ನ್ಯಾಯಾಧೀಶರಿಗೆ ತುಂಬಾ ತಿಳುವಳಿಕೆ ಕೊರತೆ ಇದೆ ಅಂತ ಅನಿಸ್ತದೆ. ನಾನು ಕಾನೂನು ಪರಿಭಾಷೆಯಲ್ಲಿ ಮಾತಾಡೋದಿಲ್ಲ. ಕಾನೂನಿನ ನೆಲೆಯಲ್ಲಿ ನಮ್ಮಲ್ಲಿ ಹಿರಿಯ ವಕೀಲರಾಗಿರುವಂತ ಚಂಗಪ್ಪರ್ ಇದ್ದಾರೆ, ಅವ್ರು ಮಾತಾಡಿದ್ರು. ಹಲೋ, ಎಸ್ ಮಾತಾಡಿ ಸರ್, ಮಾತಾಡಿ. ಅಂದ್ರೆ ಸಂವಿಧಾನದ ಚರಿತ್ರೆ ಗೊತ್ತಿದ್ರೆ ಒಂದು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರ ಫೋಟೋ ಯಾಕೆ ಹೇಳೋ ಪ್ರಶ್ನೆ. ಗಣರಾಜ್ಯೋತ್ಸವ ಅಂದ್ರೆ ಸಂವಿಧಾನ ಜಾರಿಗೊಂಡ ದಿನದ ಆಚರಣೆ. ಅದು ಅವತ್ತು ಗಾಂಧೀಜಿ ಮುಖ್ಯನ ಅಂಬೇಡ್ಕರ್ ಮುಖ್ಯನ ಅಂತ ಹೇಳುವ ಕನಿಷ್ಠ ತಿಳುವಳಿಕೆ ಒಬ್ಬ ನ್ಯಾಯಾಧೀಶರಿಗೆ ಇಲ್ಲ ಅಂತ ಆದ್ರೆ ಅವ್ರು ಯಾವ ತರ ನ್ಯಾಯಾಧೀಶರು ಅಂತೇಳಿ. ಸೊ ಒಂದು ನ್ಯಾಯಾಧೀಶರನ್ನು ಅನ್ನೋದೆಲ್ಲ ಪ್ರತ್ಯೇಕವಾಗಿ ನೋಡಿದ್ರೆ ನಮಗೆ ಇಡೀ ಅಪರಾಧದ ಮೇಲೆ ಅಲ್ಲಿ ಕಾಣಬಹುದು. ಬಟ್ ನನಗೆ ಇದೊಂದು ಪ್ರತ್ಯೇಕ ಘಟನೆ ಅಂತ ಅನಿಸ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಇಂಥ ತುಂಬಾ ಘಟನೆಗಳ ಸರಣಿ ಮಾಲೆಯನ್ನೇ ನಾನು ನಿಮ್ಗೆ ಹೇಳ್ಬೋದು. ಈಗ ಮೊನ್ನೆ ನಾರಾಯಣ ಗುರುಗಳ ಟ್ಯಾಬ್ಲೋ ನಿರಾಕರಣೆ ಆಯ್ತು ಕೇಂದ್ರ ಸರ್ಕಾರ. ಅದರ ವಿರುದ್ಧ ಪ್ರತಿಭಟನೆ ಆಯ್ತು, ಇವರೇನು ಮಾಡಿದ ಅದು ಬೇರೆ ಪ್ರಶ್ನೆ. ಸರಿ. ಬಟ್ ಅದರ ಜೊತೆಗೆ ತುಂಬಾ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನೆ. ಅಲ್ಲಿ ಅಂಬೇಡ್ಕರ್ ಇಲ್ಲ, ಗಾಂಧಿ ಫೋಟೋ ಇಲ್ಲ, ಭಾರತಾಂಬೆಯ ಫೋಟೋ ಇಟ್ಟು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾರೆ. ಭಾರತಾಂಬೆಗೂ ದೇಶದ ಸಂವಿಧಾನಕ್ಕೆ ಏನು ಸಂಬಂಧ ಅಂತ ನನಗೆ ಗೊತ್ತಿಲ್ಲ, ಅರ್ಥ ಆಗ್ತಾ ಇಲ್ಲ. ಅದು ಅಲ್ಲದೆ ಇಡೀ ಈ ಬಿಜೆಪಿ ಅವರ ಕಲ್ಚರಲ್ ಪಾಲಿಟಿಕ್ಸ್ ಅಲ್ಲಿ ದಲಿತರು, ಬುಡಕಟ್ಟುಗಳು, ಹಿಂದುಳ ಜಾತಿಗಳ ದೇವರನ್ನು ನೇರವಾಗಿ ಮತ್ತೆ ಪರೋಕ್ಷವಾಗಿ ನಿರಾಕರಿಸುವುದು, ಅವಮಾನ ಮಾಡೋದು ನಮ್ಮ ಸಂಸ್ಕೃತದಲ್ಲಿ ನಾವು ಸಾಕಷ್ಟು ಬಾರಿ ಕೇಳಿದ್ದೇವೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತಾಯ್ತು ಅಂತೇಳಿ. ಏನದರ ಅರ್ಥ? ಭೂತ ಎಷ್ಟು ಇನ್ಫೀರಿಯರ್ ಅಂದ್ರೆ ಭಗವದ್ಗೀತೆಯನ್ನು ಉಚ್ಚರಿಸಲಿಕ್ಕೆ ಯೋಗ್ಯ ಅಲ್ಲ ಅಂತೇಳಿ. ಅಷ್ಟು ಮಾತ್ರ ಅಲ್ಲ, ವೆಜ್ ನಾನ್ ವೆಜ್ ಡಿಬೇಟ್ ತಂದು ಅಲ್ಲಿ ಕೂಡ ಯಾರು ಮೆಜಾರಿಟಿ ಇಲ್ಲಿ 90% ಇರುವುದು ನಾನ್ ವೆಜಿಟೇರಿಯನ್ಸ್. ಸೊ ನಮ್ಮ ಇಡೀ ರಾಷ್ಟ್ರ ಆಹಾರವೇ ನಾನ್ ವೆಜ್ ಆಗ್ಬೇಕು. ನಮ್ಗೆ ಗೊತ್ತಿಲ್ಲದೆ ವೆಜಿಟೇರಿಯನ್ ಬಗ್ಗೆ ನೇರವಾಗಿ ಪರೋಕ್ಷವಾಗಿ ಎಲ್ಲಾ ದಿಕ್ಕಲ್ಲಿ ಇವರು ಪ್ರತಿಪಾದಿಸ್ತಾನೆ ಇರ್ತಾರೆ. ಅದು ಬಿಡಿ, ನಾವು ಜಿಹಾದ್ ಅಂತೇಳಿ ಅಂದ್ರೆ ಮದ್ವೆ ಯಾರನ್ನ ಆಗ್ಬೇಕು ಅಂತೇಳಿ ಕೂಡ ಕಾನೂನು ತರೋ ಮಟ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ದಲಿತರು, ಬುಡಕಟ್ಟುಗಳು ಯಾರನ್ನ ಅವ್ರಿಗೆ ಇಚ್ಛೆ ಪಟ್ಟನು ಪ್ರೀತಿಸುವ ಸ್ವಾತಂತ್ರ್ಯ ಇಲ್ಲ, ಮದುವೆ ಆಗೋ ಸ್ವಾತಂತ್ರ್ಯ ಇಲ್ಲ ಅಂತೇಳಿ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಅವರು. ಸೊ ಅಂದ್ರೆ ಇವರಿಗೆ ದಲಿತರು, ಬುಡಕಟ್ಟು, ಹಿಂದುಳಿದ ಜಾತಿಗಳ ಓಟು ಬೇಕು ಇವರಿಗೆ. ಬಟ್ ಅವರನ್ನು ಒಂದು ಸಮಾನರು ಅಂತ
ಟ್ರೀಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹ್ಮ್ ಹ್ಮ್ ಸೊ ಅದೇ ಹಿನ್ನೆಲೆಯಲ್ಲಿ ಅವರ ನಾಯಕರನ್ನು ಕೂಡ ನಿರಾಕರಿಸುವ ಒಂದು ಪ್ರಕ್ರಿಯೆ ಇದೆ ಅಲ್ವಾ, ಹ್ಮ್ ನೇರವಾಗಿ ಮತ್ತು ಪರೋಕ್ಷವಾಗಿ 2014 ನಂತರ ಹೆಚ್ಚು ಹೆಚ್ಚು ಕಾಣ್ತಾ ಇದ್ದೇವೆ ನಾವು. ಹ್ಮ್ 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 So ಹಾಗಾಗಿ ನನಗೆ ಇದನ್ನೊಂದು ಪ್ರತ್ಯೇಕವಾಗಿ ನೋಡೋದಕ್ಕಿಂತ ಈ ನ್ಯಾಯಾಧೀಶರಿಗೆ ಅಷ್ಟು ಧೈರ್ಯ ಯಾಕೆ ಬಂತು? ಎಸ್, ನ್ಯಾಯಾಧೀಶರಿಗೆ ಇಂಥ ಒಂದು ಘಟನೆಗಳ ಸರಮಾಲೆ ನಡೀತಾ ಇದೆ. ಹ್ಮ್ ಇವತ್ತು ಇದೊಂದು ಟ್ರೆಂಡ್ ಆಗಿದೆ. ಹ್ಮ್ ಸೊ ಆ ಹಿನ್ನೆಲೆಯಲ್ಲಿ ನೋಡಿದ್ರೆ ಇದಕ್ಕೆ ದೊಡ್ಡ ಬೇರೆ ಅರ್ಥನೇ ಇದೆ. ಹ್ಮ್ 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 ಅಲ್ಸಮಾತ್ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹ್ಮ್ ನಮ್ಮ ದೇಶದ ಇತಿಹಾಸ ನೋಡಿದ್ರೆ ಹ್ಮ್ ಶತಮಾನಗಳಿಂದ ಮೇಲ್ಜಾತಿಗಳು ಅಧಿಕಾರ ಚಲಾಯಿಸ್ತಾ ಬಂದರು. ಹೌದು. ಇತ್ತೀಚಿನ ಕೆಲವು ದಶಕಗಳಲ್ಲಿ OBCಗಳ ಅಧಿಕಾರ ಹ್ಮ್ ನಡೆಸ್ತಾ ಇದ್ದಾರೆ. ಹ್ಮ್ ಇದರ ಮಧ್ಯೆ ಪುನಃ ಮೇಲ್ಜಾತಿಗಳು ಒಬ್ಬ OBCಯನ್ನೇ ಛದ್ಮವೇಷ ಹಾಕಿಸಿ ಹ್ಮ್ ನಿಮ್ಮವರೇ ಮುಂದೆ ಇದ್ದಾರೆ ಅಂತ ಹೇಳಿ ಪುನಃ ಅಧಿಕಾರ ಹಿಡಿದ್ರು. ಹ್ಮ್ ಬಟ್ OBC ಮೇಲ್ಜಾತಿ ಮೇಲಾಟದಲ್ಲಿ ದಲಿತರು ಇನ್ನೂ ಕೂಡ ಅಧಿಕಾರದ ಚುಕ್ಕಾಣಿಗೆ ಬಂದಿಲ್ಲ. ಹ್ಮ್ ಬಟ್ ಇವತ್ತಲ್ಲ ನಾಳೆ ಹ್ಮ್ ಭವಿಷ್ಯದಲ್ಲಿ ನನ್ನ ಪ್ರಕಾರ ಅಂಬೇಡ್ಕರ್ ಅನುಯಾಯಿಗಳು ಈ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿಲಿಕ್ಕಿದ್ದಾರೆ. ಓಹೋ. ಹ್ಮ್ ಸೊ ಅಂಬೇಡ್ಕರ್ ಮಾತಾಡುವ ಸಂವಿಧಾನ ಹ್ಮ್ ಆಗ ಅನುಷ್ಠಾನಕ್ಕೆ ಸರಿಯಾಗಿ ಬರಬಹುದು ಅಂತ ಅನಿಸ್ತದೆ ನನಗೆ. ಎಸ್. ಸೊ ನನ್ನ ಪ್ರಕಾರ ಅಂಬೇಡ್ಕರ್ ಭೂತ ಅಥವಾ ವರ್ತಮಾನದ ನಾಯಕಲ್ಲ, ಭವಿಷ್ಯದ ನಾಯಕ ಹ್ಮ್ 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 ಈ ದೇಶದ. ಭವಿಷ್ಯದ ನಾಯಕ. ಖಂಡಿತ. ಯಾಕೆಂದ್ರೆ ಇವತ್ತೇ ನಾವು ನೋಡ್ತಾ ಇದ್ದೇವಲ್ಲ, ದೇಶದ ಯಾವುದೇ ಮೂಲೆಯಲ್ಲಿ ನೋಡಿ ಗೀತೆಯಿಂದ ಅತಿ ಹೆಚ್ಚು ಮೂರ್ತಿಗಳು, ಸ್ಟ್ಯಾಚ್ಯುಗಳು, ಚರ್ಚೆಗಳು ನಡೆಯುತ್ತಿರೋದು ಅಂಬೇಡ್ಕರ್. ಯಾಕೆಂದ್ರೆ ಇವತ್ತಿನ ರಾಜಕೀಯಕ್ಕೆ ಅಂಬೇಡ್ಕರ್ ಅಷ್ಟು ಪ್ರಸ್ತುತ. ಹ್ಮ್ 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 ಅಂತಹ ನಾಯಕರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಹ್ಮ್ ಸಂವಿಧಾನ ಶಿಲ್ಪಿ ಅಂತೇಳಿ ಇಡೀ ದೇಶ ಒಪ್ಪಿಕೊಂಡು ಅವರಿಗೆ ಗೌರವ ಕೊಡ್ಲಿಕ್ಕೆ ಆಗುದಿಲ್ಲ. ಹ್ಮ್ ಆದ್ರೆ ಇವರು ಎಂಥ ಜನರೆಲ್ಲ ಅಧಿಕಾರದಲ್ಲಿದ್ದಾರೆ. ಹೇಳಿದಲ್ಲ, ಇದೊಂದು ದೀಪ ಆರುವ ಮೊದಲು ಹ್ಮ್ ಉರಿತದ ನೋಡಿ ಒಮ್ಮೆ, ಹ್ಮ್ ಆ ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿದೆ. ಎಸ್ ಎಸ್ ಇದು ಹೆಚ್ಚು ಸಮಯ ನಡೆಯುವುದಿಲ್ಲ ಎಸ್ ನನ್ನ ಸರ್. ಪ್ರಕಾರ. ಓಕೆ ಸರ್. ಎಸ್ ಎಸ್ So ಇದು ಹ್ಮ್ ಈ ಘಟನೆಗೆ ನನ್ನ ಪ್ರತಿಕ್ರಿಯೆ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಇಲ್ಲಿ ಚಂದ್ರ ಪೂಜಾರಿ ಅವರು ಎತ್ತಿರುವಂಥ ಒಂದು ಪ್ರಶ್ನೆ, ಇದು ಕೇವಲ ಒಂದು ಘಟನೆ ಅಂತ ನಾವು ಸೀಮಿತವಾಗಿ ನೋಡೋದಕ್ಕಿಂತಲೂ ಇದರ ಹಿಂದೆ ಅನೇಕ ಘಟನಾವಳಿಗಳು ಈ ಹಿಂದೆಲ್ಲ ನಡೆದು ಹೋಗಿತ್ತು. ಸೊ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಒಬ್ಬರು ನ್ಯಾಯಾಧೀಶರು ಈ ರೀತಿಯ ಒಂದು ಧೈರ್ಯ ಬರ್ಲಿಕ್ಕಿಲ್ಲ ಅವರಿಗೆ. ಹ್ಮ್ ಈಗ ಧೈರ್ಯ ಅಲ್ಲಿ ಇಲ್ಲಿ ಒಂದೊಂದು ಧೈರ್ಯ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಜನಪ್ರತಿನಿಧಿಗಳೇ ಒಂದು ಕಡೆ ಹೇಳ್ತಾರೆ ಈ ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಆಗಬೇಕು ಅನ್ನುವಂಥ ಜನಪ್ರತಿನಿಧಿಗಳಿದ್ದಾರೆ, ಪಾರ್ಲಿಮೆಂಟ್ ಮೆಂಬರ್ಸ್ ಇದ್ದಾರೆ. ಹ್ಮ್ 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 ವಿಜಯ್ ಚೌಕ್ನಲ್ಲಿರುವಂತಹ ಏನು ಆ ಜ್ಯೋತಿಯನ್ನೇ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಆಗಿದೆ. ಹೌದು 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 ಇಡೀ ನಮ್ಮ ಶ್ರದ್ಧಾ ಕೇಂದ್ರ ಇದ್ದಾಗೆ ಅದು. ಹೌದು. ಅಮರ ಜ್ಯೋತಿ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು 1980ನೇ ಇಸವಿಯಲ್ಲಿ ಕರ್ನಾಟಕ ಕಂಟಿಜೆಂಟ್ NCC ಕಂಟಿಜೆಂಟ್ ಅನ್ನ ರಿಪಬ್ಲಿಕ್ ಡೇ ಪೆರೇಡ್ ಅಲ್ಲಿ ಲೀಡ್ ಮಾಡಿದವ. ಐ ನೋ ಅದರ ಇಂಪಾರ್ಟೆನ್ಸ್ ಏನು ಅಂತ ನನಗೆ ಗೊತ್ತಿದೆ. ನಾನು ನಿನ್ನೆ ಆ ಪೆರೇಡ್ ಅನ್ನು ನೋಡುವಾಗ ಬಹಳ ನನಗೆ ಬೇಸರ ಆಯ್ತು. ಎಲ್ಲಿ ಗಾಂಧೀಜಿಯವರ ಸ್ತಬ್ಧ ಚಿತ್ರವಾಗ್ಲಿ ಅಥವಾ ಬೇರೆ ನಾಯಕರು, ನೆಹರು ಕೊಡುಗೆ ಏನು ಕಡಿಮೆ ಇಲ್ಲ, ಈ ಕಾನ್ಸ್ಟಿಟ್ಯೂಷನ್ಗೆ ಅವರ ಕೊಡುಗೆ ಏನು ಕಡಿಮೆ ಇಲ್ಲ. ಈ ವಾಸ್ ಒನ್ ಆಫ್ ದ ಮೆಂಬರ್. ಈ ಅಮೆಂಡ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಪೂರಕ ಸಲಹೆಯನ್ನು ಕೊಟ್ಟವರು ನೆಹರು ಅವರು. ಸೊ ಇವರನ್ನೆಲ್ಲ ಒಂದು ಕಡೆಗಣಿಸುವಂತಹ ಒಂದು ರೀತಿ ಇದೆಯಲ್ಲ, ಅದು ಸ್ವೀಕಾರ ಅಲ್ಲ ಈಗ ಈ ಪರಿಸ್ಥಿತಿಯಲ್ಲಿ. ಅಂಬೇಡ್ಕರ್ ಇದರ ಬಗ್ಗೆ ಹೇಳ್ತಾ ಹೋದ್ರೆ ದೊಡ್ಡ ವಿಚಾರ ಹೇಳ್ಬೋದು. 1949 ನವೆಂಬರ್ 26 ಹೌದು ನಾವು ಈ ಸಂವಿಧಾನವನ್ನು ಸ್ವೀಕಾರ ಮಾಡಿದಂಥ ದಿನ. ನಾನು ನಮ್ಮ ವಕೀಲರ ಸಂಘದಲ್ಲಿ ಪ್ರಪ್ರಥಮವಾಗಿ ಲಾಡೆ ಅಂತ ಸ್ಟಾರ್ಟ್ ಮಾಡಿದೆ. ಈಗ ನಿರಂತರವಾಗಿ ನಡೀತಾ ಇದೆ ಅದು ಲಾಡೆ ಅಂತ. ನಮ್ಮ ನೋಡಿ ಬೇರೆಯವರೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಕೆಲವು ಕೊಸರುಗಳು ಬಂದಿತ್ತಾಗ. ಅಂಬೇಡ್ಕರ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಹೌದು, ನಮಗೆ ನ್ಯಾಯಾಂಗಕ್ಕೆ ಅಂಬೇಡ್ಕರ್ ನಮಗೆ ಮೇಯ್ನ್, ನಮ್ಮ ಪಿತಾಮಹ ಅವರು. ನ್ಯಾಯಾಂಗಕ್ಕೆ ವಿಶೇಷವಾಗಿ, ಇಡೀ ಎಲ್ಲದಕ್ಕೂ, ನಾಟ್ ಓನ್ಲಿ ನ್ಯಾಯಾಂಗ, ಲೆಜಿಸ್ಲೇಚರ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು, ಎಲ್ಲದರ ಪಿತಾಮಹ ಅವರೇ. ಅವರನ್ನು ಯಾಕೆ ಕಡೆಗಣಿಸ್ತಾ ಇದ್ರೆ ನನಗೆ ಗೊತ್ತಾಗೋದಿಲ್ಲ. ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇರಬೇಕು, ಅವರ ರೂಪುರೇಷೆಗಳು, ಪ್ರೆಸಿಡೆಂಟ್ ಪವರ್ಸ್ ಏನು, ಅಥವಾ ಲೆಜಿಸ್ಲೇಚರ್ ಯಾವ ರೀತಿ ಫಂಕ್ಷನ್ ಮಾಡಬೇಕು, ಯಾವ ಟೈಮ್ನವರು ಇಂಟರ್ವ್ಯೂನ್ ಆಗ್ಬೋದು, ಕೋರ್ಟ್ ಪವರ್ಸ್ ಏನು, ನ್ಯಾಯಾಂಗದ ಪವರ್ಸ್ ಏನು, ಇದನ್ನೆಲ್ಲ ಬಿಡಿಸಿ ಒಂದು ಕೊಟ್ಟಂಥ ಒಂದು ಮಹಾಗ್ರಂಥ ಕಾನ್ಸ್ಟಿಟ್ಯೂಷನ್. ಸೊ ಅದರ ಸೃಷ್ಟಿಕರ್ತನಿಗೆ ಅವಮಾನ ಮಾಡಿದರೆ ಸಹಿಸಲಿಕ್ಕೆ ಅಸಾಧ್ಯ.
ಈಗ ಚಂಗಪ್ಪರೆ, ಈಗ ನಿಮ್ಮ ಬಾರ್ ಅಸೋಸಿಯೇಷನ್ ಇರುತ್ತೆ, ನಿಮ್ಮ ಕಚೇರಿಗಳಿರುತ್ತೆ, ಅಲ್ಲೆಲ್ಲ ನೀವು ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋದಿಲ್ವಾ? ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಇಡ್ತಾ ಇದ್ದೆ. ಪ್ರತಿ ಕಾರ್ಯಕ್ರಮದಲ್ಲಿ ಬೇರೆ ಒಂದು ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ, ಯಾವುದಾದ್ರೂ ಒಂದು ವಿಚಾರದಲ್ಲಿ ನ್ಯಾಯದಲ್ಲಿ ಕೊರತೆ ಆದಾಗ ಪ್ರತಿಭಟನೆ ಮಾಡಿದ್ರು ಕೂಡ ಅಂಬೇಡ್ಕರ್ ಅವರ ಭಾವಚಿತ್ರ ಒಂದು ಕಡೆ, ಮಹಾತ್ಮ ಗಾಂಧೀಜಿಯವರ ಒಂದು ಭಾವಚಿತ್ರ, ಅದೇ ನಮಗೆ ಸ್ಫೂರ್ತಿ. ನಮಗೆ ಸ್ಫೂರ್ತಿ ಕೊಡುವಂಥದ್ದು ಅದು. ಒಂದು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ಯಾವುದೇ ವಿಚಾರವನ್ನು ಮಾತನಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ, ವಿಚಾರವನ್ನು ಮಂಡಿಸಲಿಕ್ಕೆ ಮುಕ್ತವಾಗಿ ಆಪೋಸಿಷನ್ಗೆ ಇರುವಂತ ಒಂದು ವಾತಾವರಣ ನಿರ್ಮಿಸಿದ್ಯಾರು? ಈ ಕಾನ್ಸ್ಟಿಟ್ಯೂಷನ್ ಸೃಷ್ಟಿಕರ್ತರು ಯಾರು? ಅಂಬೇಡ್ಕರ್ ಮತ್ತು ಟೀಮ್. ಬೆನೆಗಲ್ ನರಸಿಂಹರಾಯರು ಎಲ್ಲ ಇದ್ದಾರೆ, ನಮ್ಮವರೇ 5 ಜನ ಇದ್ದಾರೆ ಇದರಲ್ಲಿ, ನಮ್ಮ ದಕ್ಷಿಣ ಕನ್ನಡದವರೇ. ಸೊ ಅವರೆಲ್ಲ ತಲೆಯಲ್ಲದೆ ಮಾಡಿದಾರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಬಿಡಿ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಿಬಿಡಿ, ಕಾನ್ಸ್ಟಿಟ್ಯೂಷನ್ ಬರೆದವರು ಅವ್ರು ಎಲ್ಲಿ ವೇದಿಕೆಯಲ್ಲಿ ಇಡಬೇಡಿ, ಅವರ ಫೋಟೋ ಇಡಬೇಡಿ, ಹಾಗೇನಾದ್ರು ಹೇಳಿದ್ರು. ಅಂಥ ಪ್ರೋಟೋಕಾಲ್ ಏನಾದ್ರು ಗೌರ್ಮೆಂಟ್ ಇದ್ದರೆ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಫೈಟ್ ಅಗೇನ್ಸ್ಟ್ ಇಟ್. ಗೌರ್ಮೆಂಟ್ ಪ್ರೋಟೋಕಾಲ್ ಆ ರೀತಿ ಇದ್ದರೆ ಅದರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ. ಅಂಬೇಡ್ಕರ್ ಅವರದ್ದು ಫೋಟೋ ಅಂತ ಪ್ರೋಟೋಕಾಲ್ ಇಲ್ಲ ನನಗೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ತಾವು ನೋಡಿ, ಒಂದು ಕಡೆ ಗಾಂಧೀಜಿ ಫೋಟೋ, ಒಂದು ಕಡೆ ಅಂಬೇಡ್ಕರ್ ಫೋಟೋ ಇದ್ದೇ ಇದೆ. ಈಗ ನೆಹರು ಫೋಟೋ ಎಲ್ಲ ತೆಗೆದ್ಬಿಟ್ರು, ರಾಧಾಕೃಷ್ಣ ಅವರ ಫೋಟೋ ಇಲ್ಲ. ಹೇಳಿ ಇದು ನೋಡಿ ಭಾಳ ಎಲ್ಲಿ ಎತ್ತ ಸಾಗ್ತಾ ಇದೆ ನಮ್ಮ ಡೆಮೋಕ್ರಸಿ ಅಂತ ನನಗೆ ಭಾಳ ಬೇಸರ ಆಗ್ತಾ ಇದೆ. ಬಟ್ ಇಷ್ಟರ ನಡುವೆ ಕೂಡ ಈಗ ಚಂದ್ರ ಪೂಜಾರಿ ಅವರು ಕೂಡ ಎತ್ತಿದ ಒಂದು ಪ್ರಶ್ನೆ ಹಾಗೆ, ಭವಿಷ್ಯದಲ್ಲಿ ಕೂಡ ನಮ್ಮ ನಡುವೆ ಭಾರಿ ದೊಡ್ಡ ಚರ್ಚೆಯ ಒಂದು ಐಕಾನ್ ಆಗಿ ಅಂಬೇಡ್ಕರ್ ಆಗಿ ಇರ್ತಾರೆ ಅಂತ. ಅವರ ಪ್ರಸ್ತುತತೆ ನಿಜವಾಗ್ಲೂ ಇದೆ. ಯಾವತ್ತೂ ಕೂಡ ಅವರ ಬಗ್ಗೆ ಮಾತನಾಡುವಂಥದ್ದು, ಚರ್ಚೆ ಮಾಡುವಂಥದ್ದು, ಅಧ್ಯಯನ ಮಾಡುವಂಥದ್ದು, ತಿಳುವಳಿಕೆ ಮೂಡಿಸುವಂಥದ್ದು ಅಂಬೇಡ್ಕರ್ ಬಗ್ಗೆ ಅತಿ ಹೆಚ್ಚು ನಡೀತಾ ಇರುತ್ತೆ ಅಂತ. ನೋಡಿ, ಒಂದು ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. 211 ದಿವಸಗಳನ್ನ ಇರಬೇಕದ್ರಲ್ಲಿ, ಅದರಲ್ಲಿ 7654 ಅಮೆಂಡ್ಮೆಂಟ್ಸ್ಗಳನ್ನ ಪ್ರಪೋಸ್ ಮಾಡಿದ್ರಲ್ಲಿ ಸ್ಕ್ರೂಟಿನಿ ಮಾಡಿ 2600 ಚಿಲ್ಲರೆ ಅಮೆಂಡ್ಮೆಂಟ್ಸ್ ಅನ್ನ ಸ್ವೀಕಾರ ಮಾಡಿದಂತ ಅಂಬೇಡ್ಕರ್ ಇದು ಕಾನ್ಸ್ಟಿಟ್ಯೂಷನ್ ಸಲಹೆ ಕೊಟ್ಟಿದ್ದಾರೆ. ಒಳ್ಳೆ ಉತ್ತಮ ಸಲಹೆಗಳನ್ನ ಪ್ರಪಂಚದ ಎಲ್ಲ ದೇಶಗಳ ಸಂವಿಧಾನದ ಕೆಲವು ತುಣುಕುಗಳನ್ನ ಸೇರಿಸಿ ಮಾಡಿದಂತ ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್. ಮತ್ತೆ ಅದೇ ಕರಡು ಸಮಿತಿಯಲ್ಲಿ ಅವರನ್ನು ಅಧ್ಯಕ್ಷರನ್ನು ಮಾಡುವಾಗ ಕೂಡ ಹೇಳ್ತಾರೆ, ಇಡೀ ಜಗತ್ತಿನ ಬಗ್ಗೆ ಅಧ್ಯಯನ ಮಾಡಿದವರು ನೀವು, ಹಾಗಾಗಿ ನೀವು ಇದರ ಏನು ಅವರ ಹಿನ್ನೆಲೆ ಎಷ್ಟಿದೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. ಲಂಡನ್ ಲೈಬ್ರರಿ ಅಲ್ಲಿರುವಂತ ಒಂದು ಬುಕ್ ಅನ್ನು ಬಿಟ್ಲಿಲ್ಲ, ಎಲ್ಲ ಓದಿದಂತ ಏಕೈಕ ವ್ಯಕ್ತಿ ಅಂದ್ರೆ ಅಂಬೇಡ್ಕರ್ ಅಂತ ಹೇಳ್ತಾರೆ. ಲಂಡನ್ ಲೈಬ್ರರಿಯಲ್ಲಿ ಎಲ್ಲಾ ಬುಕ್ಗಳನ್ನ ಓದಿದ್ದಾರೆ, ಓದಿದಂತ ಒಬ್ಬ ಭಾರತೀಯ ಮಹನೀಯ ಅಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದು ಈ ಸಂವಿಧಾನವನ್ನು ಅಂಗೀಕಾರ ಮಾಡುವ ದಿವಸ ಕೂಡ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ ಮತ್ತು ನಿಮ್ಮಿಂದಾಗಿ ಇದು ಸಾಧ್ಯ ಆಯ್ತು ಅನ್ನೋದನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಪರ್ಟಿಕ್ಯುಲರ್ಲಿ ಈಗ ಸಮಿತಿಯಲ್ಲಿ ತುಂಬಾ ಜನ ಇದ್ರು, ತುಂಬಾ ಮೇಧಾವಿಗಳಿದ್ರು, ಆದರೆ ಲೀಡರ್ಶಿಪ್ ನಾಯಕತ್ವ ಕೊಟ್ಟಂತವ್ರು ಇವರು. ಹೌದು. ಇದು ಈ ರೀತಿಯ ಧೋರಣೆಗಳು ಈಗ ಬಹುಶಃ ನಾವು ಸಾಮಾನ್ಯವಾಗಿ ನಾನು ಆರಂಭದಲ್ಲಿ ಹೇಳಿದಾಗೆ ನ್ಯಾಯಾಲಯ, ನ್ಯಾಯಾಧೀಶರುಗಳ ವ್ಯವಸ್ಥೆ ಎಲ್ಲ ಒಂಥರ ಸೌಮ್ಯವಾಗಿ ನಡೆದುಕೊಂಡು ಹೋಗುತ್ತೆ ಅಂತ. ಇಂಥ ತಕರಾರು ಇದ್ದಾಗೆ ಕೂಡ, ಮನಸ್ಸಿಲ್ಲದಿದ್ದರೂ ಕೂಡ ಕಾರ್ಯಕ್ರಮ ಮುಗಿದ ನಂತರ ಏನಾದರೂ ಇವರಿಗೆ ಮಾತಾಡಬಹುದಿತ್ತಲ್ಲ, ಚರ್ಚೆಗೆ ಎತ್ತಿಕೊಳ್ಳಬಹುದಿತ್ತಲ್ಲ. ಕಾರ್ಯಕ್ರಮದ ನಂತರ ಆಗಲಿ ಮೊದಲೇ ಆಗಲಿ. ಈಗ ನಾನೇ ಇಲ್ಲಿ ನಮ್ಮ ಮಂಗಳೂರು ವಕೀಲರ ಸಂಘದಲ್ಲಿ ಅಂತ ಘಟನೆ ಆಗಿದ್ದರೆ ಅದನ್ನ ಆಗಲೇ ಕೂಡಲೇ ಪ್ರತಿಭಟನೆ ಮಾಡ್ತಾ ಇದ್ದೆ. ಅದು ಅಂಬೇಡ್ಕರ್ಗೆ, ಗಾಂಧೀಜಿಯವರಿಗೆ, ಸುಭಾಷ್ ಚಂದ್ರ ಬೋಸ್ರಿಗೆ, ಪಟೇಲ್ರಿಗೆ, ಇಂಥವರಿಗೆ ಅವಮಾನ ಮಾಡಿದ್ರೆ ಯಾರಿಗೆ ಸಹಿಸಲಿಕ್ಕೆ ಸಾಧ್ಯ ಸ್ವಾಮಿ? ಅಲ್ಲಿ ನಮ್ಮ ಸ್ಥಳದಲ್ಲೇ ನೋಡ್ತೇವೆ, ನೂರಾರು ಜನ ವಕೀಲರು ಮತ್ತೆ ನ್ಯಾಯಾಲಯದ ಸಿಬ್ಬಂದಿಗಳು ಪ್ರತಿಭಟನೆ ಮಾಡ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಇವತ್ತು ರಾಯಚೂರು ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ. ಇದು ಹೈಕೋರ್ಟ್ ಮಸ್ಟ್ ಟೇಕ್ ಇಮಿಡಿಯೇಟ್ ಆಕ್ಷನ್. ಚೀಫ್ ಜಸ್ಟಿಸ್ ಅವರು ತಗೊಳ್ಬಹುದು ಇದ್ರ ಬಗ್ಗೆ. ಅವ್ರನ್ನ ಬರೀ ಸಸ್ಪೆನ್ಷನ್ ಅಲ್ಲ, ಡಿಸ್ಮಿಸ್ ಫ್ರಮ್ ಸರ್ವಿಸ್, ಡಿಸ್ಮಿಸ್ ಮಾಡುವಂತ ಪವರ್ ಕೂಡ ಇವರಿಗಿದೆ. ಸುಮಾರು ಬೇರೆ ಬೇರೆ ಘಟನೆಗಳಲ್ಲಿ ಕರಪ್ಷನ್ ಅಥವಾ ಬೇರೆ ಬೇರೆ ಇನ್ಎಫಿಷಿಯನ್ಸಿ ಇದೆಲ್ಲ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಚೀಫ್ ಜಸ್ಟಿಸ್ ಕೆಲವು ಜನರನ್ನ ತೆಗೆದುಹಾಕ್ತಾರೆ. ಕಳೆದ ಬಾರಿ 40 ಜನರನ್ನು ತೆಗೆದಿದ್ರು. ಸೊ ಆ ರೀತಿಯಲ್ಲಿ ಇವರು ಆ ಕೆಟಗರಿಗೆ ಬರ್ತಾರೆ ಅವರು. ಸೊ ಹಾಗಿದ್ರೆ ಒಂದು ಕಠಿಣವಾದಂಥ ಏನು ಡಿಸಿಷನ್ ಅಥವಾ ಏನು ನೀವು ಹೇಳಿದಾಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಕೂಡ ಅವಕಾಶ ಇದೆ. ಸೊ ನೀವು ಹೇಳೋ ಪ್ರಕಾರ ಇದು ಬಾರಿ ದೊಡ್ಡ ಮಟ್ಟದ ದುರ್ವರ್ತನೆ. ನಿಜವಾಗ್ಲೂ ಅದೇ ನೋಬಡಿ ಇಸ್ ಅಬೌವ್ ಲಾ ಅಂತ ನಾನು ಹೇಳಿದ್ನಲ್ಲ. ಕಾನೂನಿಗಿಂತ ಮೇಲೆ ಯಾರೂ ಇಲ್ಲ. ಈಗ ಅಲ್ಲಿ ಅವರು ಉಲ್ಲೇಖ ಮಾಡುವಂಥದ್ದು ಸರ್ಕಾರದ ಆದೇಶ ಇರಲಿಲ್ಲ ಅಂತ. ಸೊ ಈಗ ಸರ್ಕಾರದ ಆದೇಶ ಒಂದು ನೆಲೆಯಲ್ಲಿ ಇಟ್ಟುಕೊಳ್ಳುವ, ಆದರೆ ಸಾರ್ವಜನಿಕವಾಗಿ ನಾವು ನಂಬಿಕೊಂಡು ಬಂದಿರುವಂತ ಒಂದು, ನೀವು ಆರಂಭದಲ್ಲಿ ಉಲ್ಲೇಖ ಮಾಡಿದಾಗ ಏನು ಸಂವಿಧಾನದ ಏನು ಉದಾತ್ತ ಮೌಲ್ಯ ಮತ್ತು ಅದರ ಅಸ್ತಿತ್ವ, ಅದನ್ನೆಲ್ಲ ನಾವು ನಂಬಿಕೊಂಡು ಬಂದವರು.
ಸೊ ಇಡೀ ದೇಶವನ್ನ ನಡೆಸ್ತಾ ಇರುವಂತದ್ದು ಸಂವಿಧಾನ ಈಗ. ಯಾಕಂತ ಹೇಳಿದ್ರೆ 2000 ದೇರ್ ಆರ್ ಮೋರ್ ದೆನ್ 3000 ಎನಾಕ್ಟ್ಮೆಂಟ್ಸ್ ಇನ್ ಕಂಟ್ರಿ. ನಮ್ಮ ದೇಶದಲ್ಲಿ 3000ಕ್ಕೆ ಹೆಚ್ಚು ಕಾನೂನುಗಳಿದೆ. ಮನುಷ್ಯ ಹುಟ್ಟಿನಿಂದ ಸಾವಿನವರೆಗೆ, ಹುಟ್ಟಲಿಕ್ಕೆ ಮೊದಲು ಸತ್ತ ನಂತರ ಕೂಡ ನಾವು ಇಡೀ ಜೀವನ ಕಾನೂನಿನಿಂದ ಆವರಿಸಲ್ಪಟ್ಟಿದೆ. ಇಂತಹ ಪರಿಸ್ಥಿತಿ, ಇಂತಹ ಕಾನೂನನ್ನ, ಶ್ರೇಷ್ಠ ಕಾನೂನನ್ನ ಮನುಷ್ಯ ಜೀವನಕ್ಕೆ ಕೊಟ್ಟಂತಹ ಒಂದು ವ್ಯಕ್ತಿ, ಸೊ ಅವನಿಗೆ ಅವಮಾನ ಮಾಡೋದು ಅಂತ ಹೇಳಿದ್ರೆ ಯಾರಿಗೂ ಸಹಿಸಲಿಕ್ಕೆ ಅಸಾಧ್ಯ. ಸೊ ಎಸ್ ಚಂಗಪ್ಪರ, ಹಾಗಾದರೆ ನೀವು ಇಲ್ಲಿ ಎರಡು ವಿಚಾರಗಳು ಭಾರಿ ಸ್ಪಷ್ಟ. ಒಂದು, ಇದು ನೇರ ಯಾರೇ ಮಾಡಿದ್ದೆ ಆದರೂ ಕೂಡ ಖಂಡನಾರ್ಹ ವಿಚಾರ ಅಂತ 100%. ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಮೊನ್ನೆ, ಬರೀ ರೈಟ್ಸ್ಗೆ ನೀವು ಒತ್ತು ಕೊಡ್ತಾ ಇದ್ರಿ, ಡ್ಯೂಟೀಸ್ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ. ಇವರೇ ಡ್ಯೂಟೀಸ್ ಮಾಡ್ತಿದ್ರೆ ಇನ್ಯಾರು ಮಾಡೋದು? ಜನಪ್ರತಿನಿಧಿಗಳು ವಯಲೇಟ್ ಮಾಡಿದ್ರೆ, ಈ ನ್ಯಾಯಾಧೀಶರು ಮಾಡಿದ್ರೆ ಇನ್ಯಾರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂತವ್ರು? ಹಾಗಿದ್ರೆ ಮತ್ತೆ ಅದೇ ನೀವು ಹೇಳಿದಾಗ ಎರಡನೇ ವಿಚಾರ, ಖಂಡಿತಕ್ಕೂ ಕೂಡ ಕ್ರಮ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಮಾಡ್ಬೋದು, ಡೆಫಿನೆಟ್ ತಗೊಳ್ಬೋದು, ಇದನ್ನು ಮಾಡಬಹುದು ಅಂತ. ಸೊ ಬಹುಶಃ ಒಂದು ವೇಳೆ ಮಾಡದೆ ಹೋದರೆ ಕೂಡ ಅದು ಕೂಡ ಒಂದು ರಾಂಗ್ ಸಿಗ್ನಲ್ ಕೊಡ್ತದೆ ಸಮಾಜಕ್ಕೆ. ಡೆಫಿನೆಟ್ಲಿ ಒಂದು ತಾವು ಈ ಚಂದ್ರ ಪೂಜಾರಿ ಅವರು ಹೇಳಿದಾಗೆ ಒಂದು ವಿಭಜನೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಾಗೆ ಆಗ್ತದೆ. ಕೊಡಬಾರ್ದು, ಇದಕ್ಕೆ ಯಾವುದೇ ಕಾರಣಕ್ಕೂ ಕೊಡಲೇಬಾರ್ದು. ಎಸ್ 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 ಚಂಗಪ್ಪರೆ, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ಎಸ್, ನಾನು ಕೊನೆಯದಾಗಿ ನಿಮಗೆ ಒಂದು ಸಂದೇಶ, ಅದು ವಕೀಲರಿಗೆ ಇರಬಹುದು, ನಾಗರಿಕ ಸಮಾಜಕ್ಕೆ ಇರಬಹುದು, ಅಂಬೇಡ್ಕರ್ನ ಮೌಲ್ಯ ಅಥವಾ ಅಂಬೇಡ್ಕರ್ ಅವರನ್ನು ಗೌರವ ಅಥವಾ ನಮ್ಮ ಸಮಾಜದ ಒಳಗಡೆ ಒಂದು ಅಂತರ್ಗತವಾಗಿರೋ ಅಂಬೇಡ್ಕರನ್ನು ನಾವು ಯಾವ ರೀತಿ ಸ್ಮರಿಸ್ತಾ ಇರಬೇಕು, ಗೌರವಿಸ್ತಾ ಇರಬೇಕು ಅನ್ನೋ ಬಗ್ಗೆ ಒಂದು ಮಾತು. ಅಂಬೇಡ್ಕರೇ ಒಂದು ಗ್ರಂಥ ಇದ್ದಾಗೆ. ಈ ಗ್ರಂಥದಲ್ಲಿ ಎಲ್ಲ ಓಡಕ್ಕಾಗಿದೆ. ದೇಶ ಯಾವ ರೀತಿ ನಡಿಬೇಕು, ಕಾನೂನು ಯಾವ ರೀತಿ ನಡಿಬೇಕು, ಪ್ರತಿಯೊಬ್ಬ ವ್ಯಕ್ತಿ ಪ್ರಜೆ, ದೇಶದ ಕಡೆಯ ಪ್ರಜೆಯಿಂದ ಹಿಡಿದು ಪ್ರೆಸಿಡೆಂಟ್ ವರೆಗೆ ಯಾವ ರೀತಿ ಇರಬೇಕು ಅನ್ನುವುದನ್ನ ಇದನ್ನ ಮಾರ್ಗದರ್ಶನವನ್ನು ಮಾಡಿದಂಥ ಒಂದು ಸಂವಿಧಾನವನ್ನ ರೂಪಿಸಿದಂಥ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ದೇಶದಲ್ಲಿ ಅವಮಾನ ಆಗಕೂಡದು. ಎಸ್, ಥ್ಯಾಂಕ್ ಯು. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಹಿರಿಯ ವಕೀಲರಾಗಿರುವಂಥ ಮತ್ತು ವಕೀಲರ ಸಂಘಟನೆಯ ಹಿರಿಯ ನಾಯಕರು ಆಗಿರುವಂಥ SP ಚಂಗಪ್ಪ ಅವರಿಗೆ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದ ಸಮರ್ಪಣೆ ಮಾಡ್ತೇನೆ ಸರ್. ಎಸ್, ಥ್ಯಾಂಕ್ ಯು. ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಅದೇ ರೀತಿಯಾಗಿ ನಮಗೆ ದೂರವಾಣಿಯಲ್ಲಿ ಈ ಒಂದು ಮಾತುಕತೆಯಲ್ಲಿ ಜಾಯ್ನ್ ಆದಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ಮತ್ತು ನಂಜುಂಡಪ್ಪ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.